ಸುಲಭದಲ್ಲಿ ನಾವು ಅಂದು ಬಿಡ್ತೇವೆ. ಧ್ರುವ ಮಹಾರಾಜರು 5 ವರ್ಷದ ಬಾಲಕ, ಅರಮನೆಯನ್ನು ತೊರೆದ, ಕಾಡಿಗೆ ಹೋದ, 7 ತಿಂಗಳ ಕಾಲ ಅಖಂಡವಾಗಿ ತಪಸ್ಸು ಮಾಡಿದ, ದೇವರು ಒಲಿದು ಬಿಟ್ಟ. ಮನೆಯ ಮಗು ಪಕ್ಕದ ಬೀದಿಗೆ ಹೋಗಿ ಅಂಗಡಿ ಏನೊಂದು ಚಾಕ್ಲೇಟ್ ತಂದ ಹಾಗೆ ಎಂತ ಅಷ್ಟು ಸುಲಭವಾಗಿ ಅಂದು ಬಿಡ್ತೇವೆ. ಯಾರು ಧ್ರುವಕುಮಾರ? ವಯಸ್ಸು ಏನು? 5 ವರ್ಷದ ವಯಸ್ಸು. ನಮ್ಮ ಮಕ್ಕಳನ್ನು ನಾವು ಗಮನಿಸಿ, ಇನ್ನೇನು 1ನೇ ತರಗತಿನ ಸೇರಿರೋದಿಲ್ಲ, 6 ವರ್ಷ ತುಂಬಿರಬೇಕು. ಆ ವಯಸ್ಸಿಗೆ ಅರಮನೆಯಲ್ಲಿ ಕೈಗೊಬ್ಬ ಆಡು ಕಾಲಿಗೊಬ್ಬ ಆಡು ಅಂತ ಹೇಳುವಂತೆ ಆ ಸ್ಥಿತಿಯಲ್ಲಿ ಬೆಳೆದಿರತಕ್ಕಂತಹ ಧ್ರುವಕುಮಾರ ಹೊರಟದ್ದು ಕಾಡಿಗೆ. ಜೊತೆಯಲ್ಲಿ ಯಾರಿದ್ದಾರೆ? ಆಳು ಕಾಳು ಒಬ್ಬರೂ ಇಲ್ಲ. ಇವತ್ತು ನಾವು ಮನೆಯಿಂದ ಹೊರ ಬೀಳಬೇಕು ಅಂತಿದ್ರೆ ಜೊತೆಯಲ್ಲಿ ಒಂದು ವಾಟರ್ ಬಾಟಲನ್ನು ಇಟ್ಟುಕೊಂಡೇ ಹೊರಡ್ತೇವೆ. ಎಷ್ಟೊತ್ತಿಗೆ ಬಾಯಾರತ ಏನೋ, ನೀರು ಸಿಗುತ್ತೋ ಇಲ್ಲೋ, ಒಂದು ಹೊತ್ತು ನೀರು ಕುಡಿದಿಲ್ಲ ಅಂದರೆ ಪ್ರಾಣನೇ ಹೋಗುತ್ತೋ ಏನೋ. ಧ್ರುವಕುಮಾರ ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋಗುವಾಗ ಕೈಯಲ್ಲಿ ಏನಿತ್ತು? ಏನು, ಈ ಕಾಡಲ್ಲಿ ಬೇಕಾದಷ್ಟು ತೊರೆಗಳಿರ್ತಾವೆ, ನದಿಗಳಿರ್ತಾವೆ, ಬೇಕಾದಷ್ಟು ನೀರಿರುತ್ತೆ. ತೊರೆ ಇದೆ, ನದಿ ಇದೆ, ನೀರಿದೆ, ಎಲ್ಲ ಹೌದು. ಹೋಗಿ ತೆಗೆದುಕೊಳ್ಳೋದು ಹೇಗೆ? ಹೋಗಿ ತೆಗೆದುಕೊಳ್ಳೋದು ಹೇಗೆ? ಬೇಕಾದಷ್ಟು ಹಣ್ಣು ಹಂಪಲುಗಳಿರ್ತಾವೆ. ಹೌದು, ಎಲ್ಲಿರ್ತಾವೆ? ಮರದ ತುದಿಯಲ್ಲಿರ್ತಾವೆ. ಯಾವ ಹಣ್ಣು ತಿನ್ನಬಹುದಾದದ್ದು, ಯಾವುದು ಬಿಡಬಹುದಾದದ್ದು? ನಾವಿವತ್ತು ಕಾಡಿಗೆ ಹೋದರೆ ತಿಳಿಯುತ್ತೋ ನಮಗೆ? ಕಾಡೊಳಗೆ ಹೋಗಬೇಕು, ದಾರಿ ಸುಗಮವಾಗಿದೆಯೇ? ಕತ್ತಲಲ್ಲಿ ಬೇಕಾದ ಕೈಯಲ್ಲಿ ಟಾರ್ಚ್ ಇದೆಯೇ? ಕರೆಂಟ್ ಹೋಯ್ತು ಅಂತಂದರೆ ಮನೆಯೊಳಗೂ ನಾವು ತಿರುಗಾಡಲಿಕ್ಕೆ ಭಯ ಪಡ್ತೇವೆ. ಮನೆಯೊಳಗೆ ಕಲ್ಲಿಲ್ಲ, ಮುಳ್ಳಿಲ್ಲ, ಹೊಂಡ ಇಲ್ಲ, ಒಂದಿಲ್ಲ. ಧ್ರುವಕುಮಾರನ ಕೈಯಲ್ಲಿ ಏನಿತ್ತು? ಹಾಸಲಿಕ್ಕೆ ಏನಿತ್ತು? ಹೊಲಿಯಲಿಕ್ಕೆ ಏನಿತ್ತು? ಅರಮನೆ ಒಳಗಲ್ಲ, ದಟ್ಟ ಕಾಡಿನ ನಡುವೆ. ಏನು ಹಾವುಗಳು, ಏನು ಹರಣೆಗಳು, ಏನು ಸಿಂಹನೋ ಹುಲಿಯೋ, ಎಲ್ಲ ಹೊತ್ತಿಗೆ ಇವನ್ನೆಲ್ಲ ಮೀರಿ ರಕ್ಷಣೆ ಮಾಡಿದ್ದು ಯಾರು? ಭಗವಂತನ ರಕ್ಷಣೆ ಇದೆ ಅಂತಂದರೆ ಮಾತ್ರ ಕಾಡು ಪಾಲಾಗಿರತಕ್ಕಂಥ ವ್ಯಕ್ತಿಯು ಕೂಡ ಸುರಕ್ಷಿತವಾಗಿ ಮನೆ ತಲುಪ್ತಾನೆ. ಭಗವಂತನ ರಕ್ಷಣೆ ಇಲ್ಲ ಅಂತಂದದ್ದಾದರೆ ಮನೆಯೊಳಗಿರುವಂತಹ ವ್ಯಕ್ತಿಯು ಕೂಡ ಯಾವ ಕ್ಷಣದಲ್ಲೂ ಇಲ್ಲ ಅಂತಾಗ್ತಾನೆ. ಇದನ್ನೆಲ್ಲ ಬದುಕಿನಲ್ಲಿ ಅನುಭವಿಸಿಕೊಂಡು ಭಗವಂತನ ಸ್ತುತಿಸ್ತಾ ಇದ್ದಾರೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಇದು ಧ್ರುವ ಮಹಾರಾಜರ ಚರಿತೆ. ಆ ಧ್ರುವರಾಜರ ವಂಶದಲ್ಲೇ ಬಂದವನು ಅಂಗ ಅನ್ನತಕ್ಕಂತಹ ರಾಜ. ಮಕ್ಕಳಿಲ್ಲ, ಮಕ್ಕಳಾಗಬೇಕು ಅಂತ ಹೇಳಿಕೊಂಡು ಇಷ್ಟಿಯನ್ನು ಮಾಡಿದ. ಅಷ್ಟು ಇಷ್ಟು ಕಾಡಿ ಬೇಡಿದ್ದಕ್ಕೆ ಒಬ್ಬ ಮಗ ಹುಟ್ಟಿದ ಮಗ ಇಲ್ಲಿ ನಾವು ಹೇಗೆ ಧ್ರುವನನ್ನು ಕಾಣ್ತಾ ಇದ್ದೇವೆ, ಇದಕ್ಕೆ ತೀರ ವಿರುದ್ಧವಾಗಿರತಕ್ಕಂಥ ವ್ಯಕ್ತಿತ್ವ. ವೇನ ಅಂತವನ ಹೆಸರು. ಹುಟ್ಟಲೇನೆ ಎಳೆಯ ವಯಸ್ಸಿನಲ್ಲಿಯೇ ಸಿಕ್ಕ ಪ್ರಾಣಿಗಳನ್ನು ಹಿಂಸಿಸ್ತಾ ಇದ್ದ, ಬಾಲರನ್ನು ಹಿಂಸಿಸ್ತಾ ಇದ್ದ, ಮಕ್ಕಳನ್ನು ಎತ್ತಿ ಎತ್ತಿ ಬಾವಿಯೊಳಗೆ ಎಸೆಯುತ್ತಾ ಇದ್ದ. ರಾಜನಿಗೆ ದೂರುಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಪ್ರಜೆಗಳಿಂದಲೇನೆ ರಾಜನಿಗೇನೆ ದೂರುಗಳು. ಯಾರ ಮೇಲೆ? ರಾಜಕುಮಾರನ ಮೇಲೆ ದೂರುಗಳು. ರಾಜ ಇಷ್ಟು ತಿಳಿ ಹೇಳಿದ. ಆದರೆ ಅವನನ್ನು ಹತೋಟಿಯಲ್ಲಿಟ್ಕೊಳ್ಳೋದು ಸಾಧ್ಯವೇ ಆಗಿಲ್ಲ.
ಅಂದ್ಕೋತಾ ಇದ್ದಾನೆ. ಲೋಕದಲ್ಲಿ ಯಾರಿಗೆ ಮಕ್ಕಳೇ ಇಲ್ಲ ಅಲ್ಲ, ಅವರಷ್ಟು ಪುಣ್ಯವಂತರು ಇನ್ನೊಬ್ಬರು ಇಲ್ಲ. ಲೋಕದಲ್ಲಿ ಯಾರಿಗೆ ಮಕ್ಕಳೇ ಇಲ್ಲ, ಸಂತತಿನೇ ಇಲ್ಲ, ಅವರಷ್ಟು ಪುಣ್ಯವಂತರು ಮತ್ತೊಬ್ಬರಿಲ್ಲ. ಯಾಕೆ? ಇಂಥ ಒಬ್ಬ ಮಗ ಇದ್ದ ಅಂತಂದರೆ ದಿನಾ ಕೆಟ್ಟ ಮಾತು ಕೇಳಬೇಕು ಊರವರಿಂದ, ಆದಿ ವ್ಯಾಧಿ ಎಲ್ಲ. ಯಾರಿಗೆ ಮಕ್ಕಳೇ ಇಲ್ಲಲ್ಲ, ಒಂದೇ ಕೊರಗು ಅವ್ರಿಗೇನು, ಮಕ್ಕಳಿಲ್ಲ ಅಂತ ಒಂದು ಕೊರಗು, ಮುಗಿದೋಯ್ತು. ಹೀಗೆ ದಿನನಿತ್ಯ ಬರುವಂತಹ ಕೆಟ್ಟ ಮಾತುಗಳು, ಮನೋವ್ಯಾಧಿ ಅವರಿಗೆ ಖಂಡಿತ ಇಲ್ಲ. ಹಾಗಾಗಿ ಯಾರಿಗೆ ಮಕ್ಕಳೇ ಇಲ್ಲ ಅಲ್ಲ, ಭಾರಿ ಪುಣ್ಯವಂತರವರು, ಭಾರಿ ಪುಣ್ಯವಂತರು ಅಂತ ಅಂದ್ಕೊಂಡ್ಬಿಟ್ಟ. ಇನ್ನೊಮ್ಮೆ ಅಂತ ಇದ್ದಾನೆ, ಇಲ್ಲ, ಮಕ್ಕಳು ಹುಟ್ಟೋದಾಗಿದ್ದರೆ ಇಂಥ ಮಕ್ಕಳು ಹುಟ್ಟಬೇಕು, ಮಕ್ಕಳು ಹುಟ್ಟೋದಾಗಿದ್ದರೆ ಇಂಥ ಮಕ್ಕಳು ಹುಟ್ಟಬೇಕು. ಯಾಕೆ? ಒಳ್ಳೆ ಮಕ್ಕಳು ಹುಟ್ಟಿದು ಅಂತಂದರೆ ನಾವು ಏನಾಗ್ತೇವೆ? ಆ ಮಕ್ಕಳ ಮೇಲೆ ವ್ಯಾಮೋಹ. ಈ ಮಕ್ಕಳು, ಅವರಿಗೊಂದಿಷ್ಟು ಮಕ್ಕಳು ಹುಟ್ಟಬೇಕು, ಅವರ ಮೇಲೆ ವ್ಯಾಮೋಹ. ಸಂಸಾರದಲ್ಲೇ ಮುಳುಗಿಬಿಟ್ಟಿರ್ತೇವೆ, ಕುಟುಂಬ ಭರಣದಲ್ಲೇ ಮುಳುಗಿರ್ತೇವೆ. ಆ ಕಡೆ ಹೋಗಿ ಒಂದಿಷ್ಟು ಭಗವತ್ ಚಿಂತನೆ ಮಾಡೋಣ ಅನಿಸೋದಿಲ್ಲ, ಭಗವತ್ ಚಿಂತನೆ ಮಾಡೋಣ ಅನಿಸೋದೇ ಇಲ್ಲ. ಆ ಮಕ್ಕಳು, ಆ ಮೊಮ್ಮಕ್ಕಳು, ಆ ಮರಿ ಮಕ್ಕಳು, ಅವರ ಲಾಲನೆ ಪಾಲನೆಯಲ್ಲಿ ಅವರಾಡುವ ಮಾತುಗಳನ್ನು ಕೇಳಿ ಖುಷಿ ಪಡೋದು, ಇಷ್ಟರಲ್ಲೇ ಬದುಕು ಮುಗಿದು ಹೋಗತ್ತೆ. ಬಂಧನ ಇನ್ನಷ್ಟು ಬಿಗಿಯಾಗತ್ತೆ. ಹಾಗಾಗಿ ಮಕ್ಕಳು, ಇಂಥ ಮಕ್ಕಳು ಹುಟ್ಟೋದಲ್ಲ, ಹುಟ್ಟೋದಾಗಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು. ಯಾಕೆ? ಈ ಬದುಕೇ ಸಾಕಪ್ಪ, ಈ ಸಂಸಾರವೇ ಸಾಕು ಅಂತ, ಈ ಸಂಸಾರದ ಮೇಲೆ ವೈರಾಗ್ಯ ಹುಟ್ಟಬೇಕು ಅಂತಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು. ಹಾಗೆ ತೀರ್ಮಾನ ಮಾಡಿಕೊಂಡ, ಯಾರಿಗೂ ಹೇಳದೆ ಕೇಳದೆ ರಾತ್ರೋರಾತ್ರಿ ಎದ್ದುಕೊಂಡು ಕಾಡಿಗೆ ಹೋಗಿಬಿಟ್ಟ, ತನ್ನ ಸಾಧನೆಯನ್ನು ಪ್ರಾರಂಭ ಮಾಡಿದ. ತನ್ನ ಸಾಧನೆಯನ್ನು ಮುಂದುವರಿಸಿದ. ರಾಜ್ಯದಲ್ಲಿ ರಾಜರೇ ಇಲ್ಲ, ಎಲ್ಲೆಡೆ ಅರಾಜಕತೆ ತಾಂಡವಾಡಲಿಕ್ಕೆ ಪ್ರಾರಂಭ ಆಯಿತು. ಋಷಿಮುನಿಗಳೆಲ್ಲ ಗಮನಿಸಿದರು, ಒಬ್ಬ ರಾಜ ಇಲ್ಲ ಅಂತಂದದ್ದಾದರೆ ಎಷ್ಟೆಲ್ಲ ಅನರ್ಥಗಳು ನಡೀತಾವೆ. ಪರಸ್ಪರ ಹೊಡೆದಾಟ, ಸಿಕ್ಕದನ್ನು ದೋಚೋದು ಎಲ್ಲೆಡೆ ಪ್ರಾರಂಭ ಆಯಿತು. ಹೀಗಾಗಬಾರದು, ಈ ಹೊತ್ತಿಗೆ ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿಕೊಂಡು ಋಷಿಮುನಿಗಳು ತಾವು ಮುಂದೆ ಬಂದು ಆ ಅಂಗನ ಮಗ ಯಾರು ವೇನ ಇದ್ದಾನೆ ಅವನನ್ನು ರಾಜನನ್ನಾಗಿ ಮಾಡಿಬಿಟ್ರು, ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದರು. ಯಾವಾಗ ವೇನ ಪಟ್ಟಾಭಿಷಿಕ್ತನಾದನೋ ಎಲ್ಲೆಡೆ ದೊಂಬಿ ಗಲಾಟೆ ಇವೆಲ್ಲ ಕೂಡ ಇದ್ದಕ್ಕಿದ್ದಂತೆ ನಿಂತು ಹೋಗ್ಬಿಡ್ತು. ಕಳ್ಳತನ ಇಲ್ಲ, ದರೋಡೆ ಇಲ್ಲ. ಯಾಕೆ? ಏನೂ ಇಲ್ಲದೇ ಶಿಕ್ಷೆ ಕೊಡುವವ, ಪ್ರಾಣಹರಣ, ಶಿಕ್ಷೆ ಕೊಡೋದಲ್ಲ ಪ್ರಾಣಹರಣವನ್ನೇ ಮಾಡುವವ ಇಂಥದ್ದು ಮಾಡಿದ್ರೆ ಬಿಡ್ತಾನೇನು? ಇಲ್ಲ, ಎಲ್ಲೆಡೆ ಶಾಂತವಾಯಿತು. ಊರಿನ ದೊಂಬಿ ಗಲಾಟೆ ಎಲ್ಲ ಶಾಂತವಾಯಿತು. ಆದರೆ ಇವನದ್ದೇ ಕಟ್ಟಪ್ಪಣೆಗಳೆಲ್ಲ ಶುರುವಾದವು. ನಯಷ್ಟವ್ಯಂ ನಹೋತವ್ಯಂ, ಯಜ್ಞ ಮಾಡಬೇಡಿ, ಯಾಗ ಮಾಡಬೇಡಿ, ದಾನ ಮಾಡಬೇಡಿ, ಧರ್ಮ ಮಾಡಬೇಡಿ, ಏನಾದ್ರೂ ಇದ್ರೆ ನನಗೆ ಮಾಡಿ, ಮಾಡೋದು ಏನಿದ್ರು ಕೂಡ ನನ್ನನ್ನು ಮಾಡಿ, ನನ್ನನ್ನು ಬಿಟ್ಟರೆ ಇನ್ನೊಬ್ಬ ದೇವರು ಯಾರಿದ್ದಾನೆ, ನಾನೇ ಪ್ರತ್ಯಕ್ಷ ದೇವತೆ, ಮಾಡಿ ನನ್ನ ಆರಾಧನೆ ಮಾಡಿ. ಋಷಿಮುನಿಗಳೆಲ್ಲ ಒಂದು ತಿಳಿ ಹೇಳ್ತಾ ಇದ್ದಾರೆ, ಹಾಗಲ್ಲಪ್ಪ, ಹೀಗೆ ನಡ್ಕೋಬೇಡ, ಸದ್ವೃತ್ತಿಯಿಂದ ಇರು. ಇಲ್ಲ, ಕೇಳಲಿಲ್ಲ. ಯಾವಾಗ ಇವನ ವರ್ತನೆಯನ್ನು ಸಹಿಸೋದೇ ಸಾಧ್ಯ ಆಗಿಲ್ಲ, ಋಷಿಮುನಿಗಳೆಲ್ಲ ಸೇರಿ ಒಂದು ಹುಂಕಾರ ಹೊರಡಿಸಿದರು. ಅಲ್ಲೇ ಸತ್ತು ಬಿದ್ದುಬಿಟ್ಟ ಅಂತ ಇದ್ದಾರೆ ವೇದವ್ಯಾಸ ದೇವರು. ಋಷಿಮುನಿಗಳವನನ್ನು ಕೊಂದದ್ದಲ್ಲ, ಅವನು ಈ ತನಕ ಮಾಡಿರತಕ್ಕಂಥ ಪಾಪ ಏನಿದೆ ಅಲ್ಲ, ಅದೇ ಅವನ ಸಂಹಾರಕ್ಕೆ ಕಾರಣ ಆಯಿತು. ಭುಂಕ್ತೆ ಜನಃ ಯತ್ ಪರದುಃಖದ ತತ್, ಮತ್ತೊಬ್ಬನಿಗೆ ಕೇಡು ಬಗೆದದ್ದು ಅದು ಇವನನ್ನೇ ಘಾತಿಸತ್ತೆ. ಆಯ್ತು, ಋಷಿಮುನಿಗಳು ಹೊರಟು ಹೋದರು. ಮತ್ತೆ ಪುನಃ ಊರೊಳಗೆ ದುಂಬಿ ಗಲಾಟೆ ಹೇಳಲಿಕ್ಕೆ ಪ್ರಾರಂಭ ಆಯಿತು. ಕಳ್ಳತನ, ದರೋಡೆ ಪ್ರಾರಂಭ ಆಯಿತು.
ಋಷಿಮುನಿಗಳು ಮತ್ತೆ ಪುನಃ ಆಲೋಚನೆ ಮಾಡಿದರು. ಇಲ್ಲ, ಇದನ್ನು ಹೀಗೆ ಬಿಡೋದಲ್ಲ ಅಂತ ಹೇಳಿಕೊಂಡು ಆ ರಾಜನ ತೊಡೆಯನ್ನು ಮಥನ ಮಾಡಿದರು. ಅಲ್ಲಿಂದೊಬ್ಬ ವ್ಯಕ್ತಿ ಹುಟ್ಟಿ ಬಂದ. ಕರ್ರಗಿನ ವ್ಯಕ್ತಿ, ಅಕರಾಳ ವಿಕರಾಳ ಸ್ವರೂಪ. ಬಂದಿದ್ದೇನೆ, ಏನಾಗಬೇಕು ಅಂತ ಕೇಳಿಕೊಂಡ. ಇಲ್ಲ, ಆ ಕಡೆ ಬದಿಯಲ್ಲಿ ಸುಮ್ಮನೆ ಕೂತ್ಕೋ ಅಂತಂದರು. ಇವನಿಂದ ರಾಜ್ಯಭಾರ ಮಾಡೋದು ಸಾಧ್ಯ ಇಲ್ಲ. ಭುಜವನ್ನು ಮಥನ ಮಾಡಿದರು. ಅಲ್ಲಿಂದ ಬಂದವನೇ ಪೃಥು. ಅಲ್ಲಿಂದ ಉದಿಸಿ ಬಂದವನೇ ಪೃಥು. ಯಾವ ಆ ಪೃಥು ಹುಟ್ಟಿ ಬಂದಾಕ್ಷಣ ಒಂದೇ ಮಾಗಧರೆಲ್ಲ ಸ್ತೋತ್ರಕ್ಕೆ ಮುಂದಾದರು. ಅವನಂತ ಇದ್ದಾನೆ, ಇಲ್ಲ, ನನ್ನ ಸ್ತೋತ್ರವನ್ನು ಸಾಕು ಮಾಡಿ. ಈಗ ಸಿಂಹಾಸನದ ಪಟ್ಟಾಭಿಷಿಕ್ತನಾಗಿದ್ದಾನಷ್ಟೇ, ಏನೂ ನನ್ನಿಂದ ಸಾಧನೆ ಇನ್ನೂ ನಡೆದಿಲ್ಲ. ನಾನು ಏನು ಅಂತ ಹೊಗಳ್ತಾ ಇದ್ದೀರಿ. ನಿಮ್ಮ ಮಾತು ಸುಳ್ಳಾಗಬಾರ್ದು, ನಿಮ್ಮ ಮಾತು ಸತ್ಯ ಆಗಬೇಕು ಅಂದರೆ ಭಗವಂತನ ಸ್ತೋತ್ರ ಮಾಡಿ. ಯಾವ ವೇನ, ಯಾವ ಪೃಥು, ಭಗವಂತನ ಸ್ತೋತ್ರ ಮಾಡಿ. ಗಾಯದ ವಿಷ್ಣುಗಾಥಾ. ಆ ಪೃಥು ಮಹಾರಾಜ ಮತ್ತೆ ಪುನಃ ಭೂಮಿಯಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದ್ದಾನೆ. ಯಾವ ಆತನಿಂದಾಗಿಯೇ ಈ ಭೂಮಿಗೆ ಪೃಥ್ವಿ ಅನ್ನತಕ್ಕಂತಹ ಹೆಸರು ನಾಮಕರಣ ಆಯಿತೋ ಅಂತಹ ಪೃಥು ಮಹಾರಾಜನಿಂದಾಗಿ ಮತ್ತೆ ಪುನಃ ಭೂಮಿಯಲ್ಲೆಲ್ಲ ಧರ್ಮ ಕರ್ಮಗಳೆಲ್ಲವೂ ಕೂಡ ನೆಲೆ ನಿಂತವು. ಹೀಗೆ ಭಗವಂತನ ಆರಾಧನೆ ಮಾಡಿದರೆ ಹಾಗಿರುತ್ತೆ, ಭಗವಂತನ ಮರೆತರೆ ಹಾಗಿರುತ್ತೆ ಅನ್ನುವ ಎರಡು ಪ್ರಧಾನವಾಗಿರತಕ್ಕಂಥ ವಿಷಯಗಳನ್ನು ಎತ್ತಿಕೊಂಡು ಪ್ರವಚನವನ್ನು, ಈ ಬ್ರಹ್ಮಪುರಾಣದ ವಿಚಾರವನ್ನು ಪ್ರಸ್ತುತಪಡಿಸಿದ್ದೇವೆ. ಮುಂದಿನ ವಿಚಾರಗಳು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.